ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಭಾರತ ಮತ್ತೊಮ್ಮೆ ಸರ್ಜಿಕಲ್ ಸ್ಟ್ರೈಕ್. ಆದರೆ ಟಾರ್ಗೆಟ್ ಪಾಕಿಸ್ತಾನ ಅಲ್ಲ. ಈ ಬಾರಿ 100ಕ್ಕೂ ಮಿಕ್ಕಿ ಡ್ರೋನ್ ಬಳಸಿ ನಡೆಸಿದ ಸರ್ಜಿಕಲ್ ಸ್ಟ್ರೈಕಿಗೆ ಭೂಮಿಗೆ ಭಾರವಾಗಿ ಭಾರತದ ಬಗಲು ಹುಣ್ಣಾದ ಪಾಪಿಗಳು ಮಣ್ಣಾಗಿ ಹೋಗಿದ್ದಾರೆ. ಭಾರತ ಹಿಂದೆ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಹಾಗೆ ಈ ಬಾರಿ ದಾಳಿಗೆ ಪಶ್ಚಿಮ ಕಡೆ ಗುರಿಯಾಗಿಸಿದೆ. ಪೂರ್ವ ದಿಕ್ಕಲ್ಲಿ ಗುರಿ ಪಾಕಿಸ್ತಾನ ಆಗಿರದೆ ಬಾಂಗ್ಲಾ ಮತ್ತು ಚೀನಾ. ಮ್ಯಾನ್ಮಾರ್ ಉಗ್ರ ನೆಲೆ ಗುರಿಯಾಗಿಸಿ ದಾಳಿ ನಡೆದಿದೆ. ದಾಳಿಗೆ ಉಗ್ರ ಸಂಘಟನೆ ಮುಖ್ಯಸ್ಥ ಸೇರಿ 20 ಜನ ಖಲಾಸ್ ಎನ್ನಲಾಗುತ್ತಿದ್ದರೂ ಭಾರತ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ, ಖಂಡಿಸಿಯೂ ಇಲ್ಲ. ಆದರೆ ಬಂಡರು ತಮ್ಮ ಮೇಲೆ ದಾಳಿ ನಡೆದಿದ್ದು ಹೌದು, 100 ಡ್ರೋನ್ ದಾಳಿ ಮಾಡಿತು, ನಮ್ಮವರು ಸೀದಾ ಶಿವನ ಪಾದ ಸೇರಿದರು ಅಂತ ಲಬೋಲಬೋ ಅಂತಿದ್ದಾರೆ. ಭಾರತ ನಡೆಸಿದ ಡ್ರೋನ್ ಮಿಸ್ಟೈಲ್ ದಾಳಿಯಲ್ಲಿ ಉಲ್ಫಾ ಇಂಡಿಪೆಂಡೆಂಟ್ ಹಿರಿಯ ಕಮಾಂಡರ್ ನಯನ್ ಆಸೋಮ್ ಹತ್ಯೆಯಾಗಿದ್ದು ಒಟ್ಟು 19 ಜನ ಮೃತರಾಗಿದ್ದಾರೆ ಎನ್ನಲಾಗುತ್ತೆ. ಭಾರತ ನಡೆಸಿದ ದಾಳಿಯೋ ಅಥವಾ ಅವರವರೇ ಬಡಿದಾಡಿ ಸತ್ತರೋ ಗೊತ್ತಿಲ್ಲ ಕಣ್ರಿ. ಆದರೆ ಭಾರತ ಮಾತ್ರ ಮ್ಯಾನ್ಮಾರ್ ಬಂಡೆಕೋರರಿಗೆ ಸಪೋರ್ಟ್ ಮಾಡುವ ಚೀನಾ ಹಾಗೂ ಬಾಂಗ್ಲಾದೇಶಕ್ಕೊಂದು ಎಚ್ಚರಿಕೆ ಕೊಟ್ಟಿದೆ. ಭಾರತದ ವಿರುದ್ಧ ಯಾರೇ ಕಿತಾಪತಿ ನಡೆಸಿದರೂ ಬಿಡೋದಿಲ್ಲ. ಎಷ್ಟು ದೊಡ್ಡ ದೇಶವಾದರೂ ಭಾರತದ ವಿರುದ್ಧ ಮಸಲತ್ತು ಮಾಡಿದರೆ ಮಟ್ಟ ಹಾಕಲು ಯಾವುದೇ ದೊಣ್ಣೆ ನಾಯಕನ ಅಪ್ಪಣೆಯು ಬೇಡ ಎನ್ನುವ ನೇರ ದಿಟ್ಟ ಉತ್ತರ ಕೊಟ್ಟಿದೆ. ಗೆಳೆಯರೇ, ಹಾಗಾದರೆ ಮ್ಯಾನ್ಮಾರಲ್ಲಿ ನಡೆದಿದ್ದೇನು? ಮ್ಯಾನ್ಮಾರ್ ಉಗ್ರರಿಗೆ ಸಪೋರ್ಟ್ ಮಾಡೋದು ಯಾರು? ಏಕೆ ಉಗ್ರರ ಬೇರು ಎಲ್ಲೆಲ್ಲಿಗೆ ವಿಸ್ತರಿಸಿದೆ? ಲಿಂಕ್ ಏನು? ಮ್ಯಾನ್ಮಾರ್ ವಿಶೇಷ ಏನು? ನೋಡೋಣ ಬನ್ನಿ. ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ULFA 1979 ಏಪ್ರಿಲ್ 7 ಶಿವಗರ್ ಜಿಲ್ಲೆ ರಾಂಘಟರ್ ಪ್ರದೇಶದಲ್ಲಿ ಹುಟ್ಟಿ ಉಗ್ರವಾದದ ಮೂಲಕ ಸ್ವಾಯತ್ತ ಅಸ್ವತಂತ್ರ ಅಸ್ಸಾಂ ಸ್ಥಾಪನೆ ಮತ್ತು ಅಸ್ಸಾಮಿ ಜನರ ಹಕ್ಕುಗಳ ರಕ್ಷಣಾ ಧ್ವನಿ. ಉಲ್ಫಾ ಇಂಡಿಪೆಂಡೆಂಟ್ ಉಗ್ರವಾದಕ್ಕೆ ಜೋತು ಬಿದ್ದರೆ ಇನ್ನೊಂದು ಉಲ್ಫಾ ಹೊಂದಾಣಿಕೆ ಮಾತುಕತೆ ನಡೆಸಿ ಸಂಧಾನ ಮಾಡಿಕೊಂಡು ಚುನಾವಣೆಗೆ ನಿಂತು ಗೆದ್ದವರು ಇದ್ದಾರೆ. ಹಾಗೆ ಉಲ್ಫಾ ಟೋಟಲ್ ಫ್ರ್ಯಾಕ್ಷನ್ 2023 ಡಿಸೆಂಬರ್ 29ರಂದು ಭಾರತೀಯ ಸರ್ಕಾರ ಮತ್ತು ಅಸ್ಸಾಂ ಸರ್ಕಾರದೊಂದಿಗೆ ಪೊಲೀಸ್ ಶಾಂತಿ ಒಪ್ಪಂದದಲ್ಲಿ ಮಾತನಾಡಲು ಒಪ್ಪಿಕೊಂಡು ಕೊಂಚ ಮುಕ್ತ ಶಾಖೆ. ಭಾರತದ ದಾಳಿ ಉಲ್ಫಾ ಮ್ಯಾನ್ಮಾರ್ ಮೊಬೈಲ್ ಕ್ಯಾಂಪ್ ಗುರಿಯಾಗಿತ್ತು ಎಂದು ಉಲ್ಫಾ ಮುಖ್ಯಸ್ಥ ಫರೇಶ್ ಬೋರುವಾ ಆರೋಪ ಮಾಡಿದ್ದಾರೆ. ಅರುಣಾಚಲ ಪ್ರದೇಶ ಗಡಿ ಭಾಗದಿಂದ ಡ್ರೋನ್ ಹಾರಿ ಬಂತು. ಮೊದಲು 2 ಡ್ರೋನ್ ಸ್ಫೋಟಗೊಂಡಿತು, 3ನೇದು ಸ್ಫೋಟಿಸಲಿಲ್ಲ. ಉಲ್ಫಾ 2 ಕಮಾಂಡರ್ ಗಾಯಗೊಂಡಿದ್ದಾರೆ ಅಂತ ಹೇಳಿದ್ದಾನೆ. ಆದರೆ ಭಾರತೀಯ ರಕ್ಷಣಾ ಮೂಲ ದಾಳಿ ವಿದೇಶ ನೆಲದಲ್ಲಿ ನಡೆದಿದೆ, ಖಚಿತಪಡಿಸಲು ತನಿಖೆ ಮಾಡಬೇಕು ಎಂದಿದೆ. ಆದರೆ ಭಾರತೀಯ ಸೇನೆ ದಾಳಿ ಖಂಡಿಸಿಲ್ಲ. ಫರೇಶ್ ಬರುವ ನೇತೃತ್ವದ ಉಲ್ಫಾ ಶಾಖೆ ಆ್ಯಂಟಿ ಟಾರ್ಕ್ ಪಾಲಿಸಿ, ಅಂದರೆ ಮ್ಯಾನ್ಮಾರ್ ಕಾಡುಗಳಲ್ಲಿ ಶಿಬಿರಗಳಿದ್ದು ಅಸ್ಸಾಂ ವಿರೋಧಿ ಮೊಬೈಲ್ ಕ್ಯಾಂಪ್ ಮೂಲಕ ಭಾರತದಲ್ಲಿ ದುಷ್ಕೃತ್ಯ ನಡೆಸ್ತಾ ಬಂದಿದೆ. ಶಿಬಿರದಲ್ಲಿ ಇನ್ಫರ್ಷನ್ ಕಾರ್ಯ, ತರಬೇತಿ, ಹತ್ಯಾಕಾಂಡ ಕೃತ್ಯ ನಡೆಸುತ್ತಿದೆ. ಉಲ್ಫಾ 2024ರಲ್ಲಿ ಸ್ವತಂತ್ರ ದಿನಾಚರಣೆ ಸಮಯ IED ದಾಳಿ ಯೋಜನೆ ಮಾಡಿಕೊಂಡಿತ್ತು. ಕಾರ್ಯನಿರ್ವಾಹಕ ಕಮಾಂಡರ್ ರೂಪಂ ಅಸ್ಸಾಂ ಮೇ 22, 2025ರಲ್ಲಿ ಬಂಧಿತನಾದ. 2018ರಲ್ಲಿ ಪೊಲೀಸ್ ಹತ್ಯೆ ಸೇರಿದಂತೆ ಬಾಂಬ್ ದಾಳಿ, ಅಪಹರಣ, ಗನ್ ಫೈಟ್ ಹೀಗೆ ವಿವಿಧ ಕೃತ್ಯ ನಡೆಸಿತ್ತು. 2011ರಲ್ಲಿ ಉಲ್ಫೋ ಪ್ರೋಟಾಕ್ ಹಲವು ನಾಯಕರು ಶಾಂತಿ ಮಾತುಕತೆ ನಡೆಸಿದ್ದು 2023 ಡಿಸೆಂಬರ್ನಲ್ಲಿ ಭಾರತದ ರಾಜ್ಯ ಸರ್ಕಾರದೊಂದಿಗೆ ಸಶಕ್ತ ಶಾಂತಿ ಒಪ್ಪಂದ ಮಾಡಿಕೊಂಡಿತ್ತು. ನಂತರ ಈ ಸಂಘಟನೆ ಬಾಂಬ್ ದಾಳಿ, ಅಪಹರಣ, ಲೂಟಿಯಿಂದ ದೂರ ಸರಿಯಿತು. ಆದರೆ ಮತ್ತೊಂದು ಸಂಘಟನೆ ಉಲ್ಫಾ ಹಿಂಸೆ, ಕೊಲೆ, ಅಪಹರಣ, ಶಸ್ತ್ರಾಸ್ತ್ರ ಹೋರಾಟ, ಹಣಕಾಸು, ಭೀಕರ ಉಗ್ರೀಕರಣ, ಬಾಂಬ್ ದಾಳಿ, IED ಹೀಗೆ ಕೃತ್ಯ ಮುಂದುವರಿಸಿಕೊಂಡು ಬಂದಿದೆ. ಈ ಉಗ್ರ ಸಂಘಟನೆಗೆ ಚೀನಾ ಮತ್ತು ಬಾಂಗ್ಲಾ ಸಪೋರ್ಟ್ ಮಾಡಿದರೆ ಸಂಘಟನೆ ನಾಯಕನಿಗೆ ಚೀನಾ ಆಶ್ರಯ ನೀಡಿದೆ.
ಭಾರತೀಯ ಸೇನೆ ಉಲ್ಫಾ ಹೇಳಿಕೆ ತಿರಸ್ಕರಿಸಿದೆ. ಗುವಾಹಟಿಯಲ್ಲಿ ರಕ್ಷಣಾ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಮಹೇಂದ್ರ ರಾವತ್ ಅಂತಹ ಯಾವುದೇ ಕಾರ್ಯಾಚರಣೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಎಂದಿದ್ದಾರೆ. ವರದಿಗಳ ಪ್ರಕಾರ ಉಲ್ಫಾ ಹಿರಿಯ ಕಮಾಂಡರ್ ನಯನ್ ಮೇದಿ ದಾಳಿಯಲ್ಲಿ ಸಾವನ್ನಪ್ಪಿದ್ದು, ಸ್ಥಳದಲ್ಲಿ ಮಣಿಪುರಿ ದಂಗೆಕೋರ ಗುಂಪುಗಳು ಹಾಗೂ ಕಾರ್ಯಕರ್ತರು ಸಹ ಸಾವನ್ನಪ್ಪಿದ್ದಾರೆ ಎಂದಿದ್ದಾರೆ. ಈ ನಡುವೆ ಉಲ್ಫಾ ಮತ್ತೊಂದು ಹೇಳಿಕೆಯಲ್ಲಿ ಸದಸ್ಯನ ಅಂತ್ಯಕ್ರಿಯೆ ನಡೆಸುತ್ತಿದ್ದಾಗ ಶಿಬಿರದ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ. ಎರಡನೇ ಸುತ್ತಿನ ದಾಳಿಯಲ್ಲಿ ಬ್ರಿಗೇಡಿಯರ್ ಗಣೇಶ್ ಅಸೋಮ್ ಮತ್ತು ಕರ್ನಲ್ ಪ್ರದೀಪ್ ಅಸೋಮ್ ಮೃತಪಟ್ಟು ಅನೇಕ ಸದಸ್ಯರು ನಾಗರಿಕರು ಗಾಯಗೊಂಡಿದ್ದಾರೆ ಎಂದಿದ್ದಾನೆ. ಪರೇಶ್ ಬರುವ ನೇತೃತ್ವದ ಉಲ್ಫಾ ನಲ್ಲಿ ಈಗ ಹಿರಿಯ ಕಮಾಂಡರ್ ಮಾತ್ರ ಉಳಿದಿರೋದು. ಈತ ಮ್ಯಾನ್ಮಾರ್ನಲ್ಲಿ ಹುಕ್ಕೊಂಡಿದ್ದಾನೆ. ಆತನ ಹೆಸರು ಅರುಣೋದಯ ದೋಹೋಟಿಯಾ ಎಂದು ಹೇಳಲಾಗುತ್ತೆ. ಮ್ಯಾನ್ಮಾರ್ ತಿಂಗಳಿಂದ ಸಕ್ರಿಯವಾಗಿರುವ ಮತ್ತೊಬ್ಬ ಉಲ್ಫಾ ಕಮಾಂಡರ್ ರೂಪೋವಮ್ ಅಸ್ಸಾಂ ಪೊಲೀಸರು ಬಂಧಿಸಿದ್ದಾರೆ. ಪರೇಶ್ ಬರುವ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಜೊತೆ ನಿಕಟ ಸಂಪರ್ಕ ಹೊಂದಿದ್ದಾನೆ. ಚೀನಾ, ಮ್ಯಾನ್ಮಾರ್, ಭಾರತದ ಗಡಿ ಪ್ರದೇಶದಲ್ಲಿ ಭಾರತ ವಿರೋಧಿ ಕೆಲಸ ಮಾಡ್ತಾ ಬಂದಿದ್ದಾನೆ. ಉಲ್ಫಾ ಪ್ರಧಾನ ಕಚೇರಿ ಮೇಲೆ ದಾಳಿ ನಿಷೇಧಿತ ಸಂಘಟನೆಗಳ ನಡುವಿನ ಅಂತಃಕಲದಿಂದ ಆಗಿರಬಹುದೆಂಬ ವಿಶ್ಲೇಷಣೆಯೂ ನಡೀತಾ ಇದೆ. ಮ್ಯಾನ್ಮಾರ್, ಭಾರತ, ಚೀನಾ, ಲಾವೋಸ್, ಥೈಲ್ಯಾಂಡ್, ಬಾಂಗ್ಲಾದೇಶ ಗಡಿ ಹೊಂದಿದ್ದು ರಾಜಧಾನಿ ನೈಪಿಡಾವ್, ಅತ್ಯಂತ ದೊಡ್ಡ ನಗರ ಯಾಂಗೂನ್, ಐರಾವಡಿ, ಚಿನ್ವಿನ್, ಪ್ರಮುಖ ನದಿ ಆರ್ಕಾನ್ ಯೋಮಾ, ಶಾನ್ ಪ್ಲೋಟೋ, ಡೆನ್ಸೆರಿನ್ ಹಿಲ್ ಪರ್ವತ ಶ್ರೇಣಿಯಾದರೆ ಅಂಡಮಾನ್ ಸಮುದ್ರ ಮತ್ತು ಬೆಂಗಾಲ್ ಉಪನಗರ ತೀರ. ಚಿನ್ನ, ಲೋಹ, ಜೇಡಿಕೆ, 18 ಬಗೆಯ ಮಣ್ಣು, ತೈಲ, ಅನಿಲ, ಪ್ರಕೃತಿ ಖನಿಜ. ಒಟ್ಟು ಜನಸಂಖ್ಯೆ ಸುಮಾರು 5.9 ಕೋಟಿ. ಜನಸಂಖ್ಯೆ ವೃದ್ಧಿ ದರ ಕುಗ್ಗುತ್ತಿದ್ದು ಇದಕ್ಕೆ ವಲಸೆ ಮತ್ತು ರಾಜಕೀಯ ಅಸ್ಥಿರತೆ ಕಾರಣ ಎನ್ನಲಾಗಿದೆ. ಅಧಿಕೃತ ಭಾಷೆ ಬರ್ಮೀಸ್, ಇತರ ಭಾಷೆ ಶಾನ್, ಕರೇನ್, ಚಿನ್, ರಾಖೈನ್, ಹಿಂದಿ, ತಮಿಳು. ಜನಾಂಗ ಬರ್ಮೀಸ್ 68%, ಶಾನ್ 9%, ಕರೇನ್ 7%, ರಾಖೈನ್, ಚಿನ್, ಕಚಿನ್, ಭಾರತಿ, ಚೈನೀಸ್ ದೇಶದವರು ಇದ್ದಾರೆ. ರೋಹಿಂಗ್ಯಾ ಅಲ್ಪರು. ಬೌದ್ಧ ಧರ್ಮ ಫಾಲೋ ಮಾಡಲು 88%, ಕ್ರೈಸ್ತ ಧರ್ಮ 6%, ಚಿನ್, ಕರೇನ್, ಇಸ್ಲಾಂ 4%, ಹಿಂದೂ 1.5%, ಅನಿಮಿಸಮ್ ಮ್ಯಾನ್ಮಾರ್ ಜನಾಂಗೀಯ ದೇವತೆ. ಕೃಷಿ ಮತ್ತು ನೈಸರ್ಗಿಕ ಸಂಪತ್ತಿದೆ. ಒಟ್ಟು ಕೆಲಸದ ಶಕ್ತಿ 60%. ಅಕ್ಕಿ ಅತಿ ದೊಡ್ಡ ಉತ್ಪಾದನೆ ರಫ್ತು ದೇಶ. ತೈಲ ಬೀಜ, ಮೆಕ್ಕೆಜೋಳ, ಕಬ್ಬು, ತೆಂಗು, ಬಾಳೆ, ಸಸ್ಯ ಉಪಕೃಷಿ. ಹವಾಲಾ ಚಟುವಟಿಕೆಯೂ ಇದೆ ರೀ. ಗೊಬ್ಬರ ಹಾಗೂ ನೀರಾವರಿ ಸಮಸ್ಯೆ. ರಾಜಕೀಯ ಕಾರಣ ಕೃಷಿ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ರಾಜಕೀಯ ಅಸ್ಥಿರತೆ ನಂತರ GDP ಕುಸಿತ. ಟೀಕ್ ಮರ, ಅಕ್ಕಿ, ಜೇಡಿಕೆಯ ಮರಳು, ಮೀನು ರಫ್ತು ಮಾಡಿದರೆ ಇಂಧನ, ಎಲೆಕ್ಟ್ರಾನಿಕ್ಸ್, ಔಷಧಿ ಆಮದು ಮಾಡಿಕೊಡುತ್ತೆ. ಅಕ್ರಮ ವ್ಯವಹಾರ, ಅಫೀಮು, ಹೇರಾಯನ್, ಗೋಲ್ಡನ್ ಟ್ರಯಾಂಗಲ್ ಒಂದು ಭಾಗ. ಚೀನಾ ದೇಶ ಮ್ಯಾನ್ಮಾರ್ ಹಳ್ಳಿಗಳಲ್ಲಿ ಗಣಿಗಾರಿಕೆ ನಡೆಸ್ತಾ ಇದೆ. ಬಂದರು ನಿರ್ಮಾಣ ಮಾಡ್ತಾ ಇದೆ. 2021ರಿಂದ ಮಿಲಿಟರಿ ಸೇರಾಡಳಿತ ಮ್ಯಾನ್ಮಾರಲ್ಲಿದೆ. ಪ್ರಜಾಪ್ರಭುತ್ವ ಹೋರಾಟ. ಭಾರತೀಯ ವಾಯುಪಡೆ 2023 ಮತ್ತು 2024ರಲ್ಲಿ ಮ್ಯಾನ್ಮಾರ್ ಉಗ್ರ ಶಿಬಿರಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ಸ್ ನಡೆಸಿತ್ತು. ಉಗ್ರರು ಅರುಣಾಚಲ ಪ್ರದೇಶ ಗಡಿಗಳಲ್ಲಿ ಹೆಚ್ಚು ಚಟುವಟಿಕೆ ಹಾಗೂ ಸಕ್ರಿಯರಾಗಿದ್ದಾರೆ. ಮ್ಯಾನ್ಮಾರ್ ನಾಗರಿಕ ಸಂಘರ್ಷ ಹೊಸತೇನೂ ಅಲ್ಲ ರೀ. ಅಲ್ಲಿ ಅರಾಕನ್ ಆರ್ಮಿ ನಡುವೆ ಯುದ್ಧ ನಡೀತಿದೆ. ಗ್ರಾಮೀಣ ಭಾಗದಲ್ಲಿ ಸೇನಾ ನಡೆ ವಿರೋಧಿಸುತ್ತಿದ್ದಾರೆ ಎನ್ನುವ ನೆಲೆಯಲ್ಲಿ ಬೌದ್ಧಾರಾಮಗಳ ಮೇಲೆ ಸೇನೆ ವೈಮಾನಿಕ ದಾಳಿ ನಡೆಸುತ್ತಿದೆ. ಹೀಗೆ ಮ್ಯಾನ್ಮಾರ್ ಸಂಘರ್ಷಕ್ಕೆ ನಲುಗಿ ಹೋಗ್ತಾ ಇದೆ. ಮ್ಯಾನ್ಮಾರ್ ಈ ಪರಿಸ್ಥಿತಿ ಬಳಸಿಕೊಂಡು ಭಾರತದ ವಿರುದ್ಧ ಕುಕೃತ್ಯ ನಡೆಸಲು ಬಾಂಗ್ಲಾ ಹಾಗೂ ಚೀನಾ ಕುಮ್ಮಕ್ಕು ನೀಡುತ್ತಿದೆ. ಮ್ಯಾನ್ಮಾರ್ ಈಶಾನ್ಯ ಭಾರತದ ಗಡಿ ಹಂಚಿಕೊಂಡಿದ್ದು ಈ ಭಾಗದಲ್ಲಿ ಶಾಂತಿ ಕದಡುವ ಪ್ರಯತ್ನ ಉಗ್ರರ ಬಿಡುವ ಮೂಲಕ ಚೀನಾ ಮತ್ತು ಬಾಂಗ್ಲಾ ಮಾಡ್ತಾ ಇದೆ. ಪಾಪಿ ಪಾಕಿಸ್ತಾನ ಹೇಗೆ ಭಾರತದೊಳಗೆ ಉಗ್ರರನ್ನು ನುಗ್ಗಿಸಿ ಚುಟುಕು ಮುಳ್ಳಾಡಿಸುತ್ತಿದೆಯೋ ಹಾಗೆ ಚೀನಾ ಬಾಂಗ್ಲಾ ಮಾಡ್ತಾ ಇದೆ. ಬಾಂಗ್ಲಾ ಚೀನಾ ಸಪೋರ್ಟ್ ಮಾಡೋದ್ರಿಂದ ಉಗ್ರರು ಭಾರತದಲ್ಲಿ ಉಗ್ರ ಚಟುವಟಿಕೆ ನಡೆಸಿ ಸೀದಾ ಮ್ಯಾನ್ಮಾರ್ ಸೇರಿ ತರಬೇತಿ ಕೇಂದ್ರ ಮಾಡಿಕೊಂಡು ಮತ್ತಷ್ಟು ಜನರು ಉಗ್ರರಾಗಿಸಿ ಸಾಕಿ ಸಲಹುತ್ತಾ ಇದ್ದಾರೆ.
ಇನ್ನು ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಸ್ವ ಶರ್ಮಾ CM ಆದ ನಂತರ ಅಸ್ಸಾಂ ಅಭಿವೃದ್ಧಿಯತ್ತ ಹೆಜ್ಜೆ ಹಾಕ್ತಾ ಇದೆ. ಒಂದು ಕಡೆ ಅಭಿವೃದ್ಧಿ ಆದರೆ ಬಂಡವಾಳ ಹರಿದು ಬರ್ತಾ ಇದೆ. ಕೇಂದ್ರ ಸರ್ಕಾರ ಅಸ್ಸಾಂ ಈಶಾನ್ಯ ಭಾಗದ ಆರ್ಥಿಕ ರಾಜಧಾನಿ ಮಾಡೋಕೆ ಹೊರಟಿದೆ. ಈ ಎಲ್ಲ ಬೆಳವಣಿಗೆ ಇದೆಯಲ್ಲ, ಇದೇ ಚೀನಾ ಮತ್ತು ಬಾಂಗ್ಲಾ ಉರಿಗೆ ಕಾರಣ. ಅಸ್ಸಾಂ ನೆಮ್ಮದಿ ಕೆಡಿಸಬೇಕು, ಹೂಡಿಕೆ ಬರಬಾರದು ಎನ್ನುವ ದುರುದ್ದೇಶ ಇದರ ಹಿಂದಿದೆ. ಅಸ್ಸಾಂ ಶಾಂತಿ ಕೆಡಿಸಿ ಸದಾ ಉಗ್ರ ಚಟುವಟಿಕೆ ನಡೆಸಿ ಅಸ್ಸಾಮಿಗೆ ಬರುವ ಹೂಡಿಕೆ ತಪ್ಪಿಸುವ ಚೀನಾ ಕುತಂತ್ರ, ಬಾಂಗ್ಲಾ ಕಿತಾಪತಿ ಬೇರಿನ ಬುಡಕ್ಕೆ ಭಾರತ ಸರ್ಜಿಕಲ್ ಸ್ಟ್ರೈಕ್ ಬಾಂಬ್ ಹಾಕಿದೆ. ಈ ದಾಳಿ ಇದೆಯಲ್ಲ, ಇದು ಉಲ್ಫಾ ಕಾಂಪ್ಲಾಂಗ್ ವಿರುದ್ಧ ಮಾತ್ರವಲ್ಲ, ಬಾಂಗ್ಲಾ ಚೈನಾ ನರುಬಿದ್ದಿಗೆ ಎಚ್ಚರಿಕೆಯೇ ಹೌದು. ದೇಶದ ಸಾರ್ವಭೌಮತ್ವಕ್ಕೆ ಯಾರೇ ಆಗಲಿ ಅಡ್ಡಿಪಡಿಸಿದರೆ ಜೋಕೆ ಎಂದು ಭಾರತ ಎಚ್ಚರಿಸುತ್ತಿದೆ. ಭಾರತ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.